ಏಯ್ ಏನಿದೆಲ್ಲ? ನಿನಗೆ ಎಷ್ಟು ಶಾಕ್ ಆಗಿದೆಯೋ ನನಗೂ ಅಷ್ಟೇ ಶಾಕ್ ಆಗಿದೆ. ನನ್ನನ್ನೇನು ಕೇಳಬೇಡ. ಆಹಾ, ಶಾಕ್ ಆಗಿರೋಳು ಹಾಲ್ ಗ್ಲಾಸ್ ಇಟ್ಕೊಂಡು ಕೂಲಾಗಿ ಎಂಟ್ರಿ ಕೊಡ್ತಾಳಾ? ಇದೆಲ್ಲ ಅಜ್ಜಿ ಮಾಡಿರೋ ಅರೇಂಜ್ಮೆಂಟ್ಸು. ನನ್ನ ಮೇಲೆ ಯಾಕೆ ರೇಗ್ತೀಯಾ? ಚೆನ್ನಾಗಿರಲ್ಲ ನೋಡು. ಏಯ್, ಇದೆಲ್ಲ ನಿನ್ಗೆ ಇಷ್ಟ ಇಲ್ಲ ಅಂತ ಅಜ್ಜಿಗೆ ಹೇಳಕ್ ಏನ್ ದಾಡಿ? ನೀನೇ ಅದನ್ನ ಹೇಳ್ಬೋದಿತ್ತಲ್ವಾ? ನಾನು ಹೇಗೆ ಹೇಳೋದು? ಅಜ್ಜಿ ಹತ್ರ ಅದನ್ನೆಲ್ಲ ಮಾತಾಡಕ್ಕಾಗತ್ತಾ? ಮತ್ತೆ ನಾನ್ ಮಾತಾಡೋದಕ್ಕಾಗತ್ತಾ? ಸುಮ್ಮನೆ ಮಾತಿಗೆ ಮಾತು ಕೊಡ್ಬೇಡ ನೀನು. ಇದೆಲ್ಲ ನಿಂದೆ ಪ್ಲಾನು. ಅಜ್ಜಿ ಜೊತೆ ಸೇರ್ಕೊಂಡು ನೀನೇನೋ ಪ್ಲಾನ್ ಮಾಡಿರ್ತೀಯ. ಅನುಮಾನಕ್ಕೆ ಮದ್ದಿಲ್ಲ ಬಿಡು. ಏಯ್, ನನ್ಗಿದೆಲ್ಲ ಇಷ್ಟ ಇಲ್ಲ. ನನ್ಗೇನು ಇಷ್ಟ ಅನ್ಕೊಂಡಿದ್ಯಾ? ನನಗೂ ಇಷ್ಟ ಇಲ್ಲ. ಕಾಮಾಲೆ ಕಣ್ಣವನ್ಗೆ ಕಾಣೋದೆಲ್ಲ ಹಳದಿ ಅಂತೆ. ನಿನಗೂ ಹಾಗೆ. ಯಾವಾಗ್ಲೂ ಅದೊಂದೇ ಚಿಂತೆನಾ? ಲೈಫಲ್ಲಿ ಬೇರೆ ಏನೂ ಇಲ್ವಾ? ಏಯ್, ಇದನ್ನ ನಾನ್ ಕೇಳ್ಬೇಕು? ಇಷ್ಟೊಂದು ಎಲ್ಲ ಅರೇಂಜ್ಮೆಂಟ್ ಮಾಡಿ ಇವಾಗ ನನ್ಗೆ ಅದೇ ಚಿಂತೆನಾ ಅಂತ ಕೇಳ್ತಾ ಇದ್ಯಾ? ನೋಡು, ಗಿರ್ಜಮ್ಮಂಗೆ ನಾವಿಬ್ರು ಚೆನ್ನಾಗಿಲ್ಲ ಅಂತ ಹೇಳಿ ಅವ್ರ ನೆಮ್ಮದಿನ ಹಾಳು ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಅವ್ರ ಖುಷಿಗೋಸ್ಕರ ನಾನಿಲ್ಲಿ ಬಂದಿದ್ದೀನಿ. ನೀನು ಏನೇನೋ ಯೋಚನೆ ಮಾಡಬೇಡ. ಹಾಗಿದ್ರೆ ನಿನ್ಗಿದ್ ಬೇಡವಾ? ಬೇಡ. ಹಾಗಿದ್ರೆ ನೀನ್ ಈ ಸಿಚುವೇಶನ್ನ ಅಡ್ವಾಂಟೇಜ್ ತಗೊಂಡು ನನಗೆ ಏನು ಮಾಡಲ್ಲ ತಾನೆ? ಏ ಥೋ, ತಲೆ ಕೆಟ್ಟಿದ್ಯಾ ನಿನ್ಗೆ? ನನ್ಗೇನು ಹುಚ್ಚ? ಆಡೋ ಮಾತಾ ಇದು? ಯಾರು ಗೊತ್ತು, ಕನ್ಫರ್ಮೇಶನ್ ಕೇಳ್ದೆ. ಬೆಳಿಗ್ಗೆ ಗೇಮ್ಸ್ ಆಡ್ತಾ ಇರ್ಬೇಕಾರೆ ಎಲ್ಲಾನು ಎಂಜಾಯ್ ಮಾಡ್ಕೊಂಡು ಆಡ್ದೆ. ಇವಾಗ ಅಜ್ಜಿ ಹೇಳಿದ್ರಂತ ಬಿಂಕ ಮಾಡ್ಕೊಂಡು ಹಾಲು ಬೇರೆ ತಂದಿದ್ಯಾ? ಅದಕ್ಕೆ ಡೌಟ್ ಆಯ್ತು, ಕೇಳ್ದೆ. ಏರಿಯಾದವರೆಲ್ಲ ನಾವು ಹೊಸ ಜೋಡಿ ಅಂತ ಗೇಮ್ಸ್ ಆಡ್ಸಿದ್ರು. ಆಗ ನಾನು ನಿಂತರನೆ ಮುಖ ಅಂತ ಇಟ್ಕೊಂಡಿದ್ರೆ ಅವ್ರು ಏನ್ ಅನ್ಕೊಳ್ಳಲ್ಲ. ಇನ್ನು ಅಜ್ಜಿಗೆ ನಾವಿಬ್ರು ಚೆನ್ನಾಗಿಲ್ಲ ಅಂತ ಗೊತ್ತಾದ್ರೆ ಬೇಜಾರಾಗಲ್ವಾ? ಇದು ನಮ್ ವಿಷಯ, ನಮ್ಮಿಬ್ರು ಮಧ್ಯೆ ಇದ್ರೇನೆ ಸರಿ. ಮನೆಯವ್ರಿಗೆ ಊರವ್ರಿಗೆಲ್ಲ ಗೊತ್ತಾಗೋದು ಬೇಡ. ಅದಕ್ಕೆ ಪರಿಸ್ಥಿತಿಗೆ ತಕ್ಕ ಹಾಗೆ ನಡ್ಕೋತಿದ್ದೀನಿ ಅಷ್ಟೇ. ಅರ್ಥ ಮಾಡ್ಕೊ. ಅಬ್ಬಬ್ಬಬ್ಬಬ್ಬ, ಏನ್ ಕೇಳಿದ್ರು ಇಷ್ಟುದ್ದ ಲೆಕ್ಚರ್ ಕೊಡ್ತಾಳೆ. ಇಲ್ಲ ಅಂದ್ರೆ ನಿನ್ ಮಂಕು ತಲೆಗೆ ಅರ್ಥ ಆಗಲ್ವಲ್ಲಪ್ಪ. ಏಯ್, ಮಂಕು ಗಿಂಕೋದೆಲ್ಲ ಕರೆದ್ರೆ ಚೆನ್ನಾಗಿರಲ್ಲ ನೋಡು. ಹೌದು, ಎಲ್ ಮಲಗ್ತೀಯ ನೀನು? ಇನ್ನೆಲ್ಲೇ? ಇಲ್ಲೇ. ಇಲ್ಲ, ನನ್ ಜೊತೆನಾ? ಹಾ, ನಿನ್ ಜೊತೆ ಅಲ್ಲಪ್ಪ, ಬೆಡ್ ಮೇಲೆ. ನಿನಗ್ ಬೇಕಿದ್ರೆ ಮಲಗ್ಬೋದು, ಇಲ್ಲ ಬಿಡ್ಬೋದು. ನೋ 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 ನೋ, ನಾನ್ ನಿನ್ ಜೊತೆ ಎಲ್ಲ ಮಲ್ಗಕ್ಕಾಗಲ್ಲ. ಬೇಕಿದ್ರೆ ಚಾಪೆನ ದಿಂಬ ತಗೊಂಡು ಇಲ್ಲೆಲ್ಲೋ ಮಲ್ಕೋ. ಹಲೋ, ಅಲ್ಲಂತೂ ನೀನ್ ಹೇಳಿದ್ದೇ ಕೇಳ್ತಾ ಇದ್ದೆ. ಇಲ್ಲೂ ನಿಂದೆ ರಾಜ್ಯಭಾರ ಅಂದ್ರೆ ಆಗಲ್ಲ. ಇಲ್ಲಿ ಚಾಪೆನೂ ಇಲ್ಲ, ದಿಂಬೂ ಇಲ್ಲ, ಇರೋದೊಂದೇ ಈ ಬೆಡ್. ನಾನು ಇಲ್ಲೇ ಮಲಗ್ತೀನಿ. ಏಯ್, ಹಂಗಿದ್ರೆ ನಾನು ನೀನು ಇಬ್ರು ಈ ಮಂಚದ ಮೇಲೆ ಮಲಗ್ಬೇಕಾ? ಜಾಗರಣೆ ಮಾಡೋದಾದ್ರೆ ನೆಲದ ಮೇಲೆ ಕೂತು ಮಾಡ್ಬೋದು. ನಾನ್ ಮಲಗ್ತೀನಿ. ಆ್ಯಕ್ಚುಲಿ ನನ್ನ ಹತ್ರ 2 ಪ್ಲ್ಯಾನ್ ಇದೆ. ಎರಡನೇದು ಸಖತ್ ಕಷ್ಟದ ಟಾಸ್ಕು, ಮೊದಲನೇದು ಸ್ವಲ್ಪ ಈಸಿ ಇದೆ. ಕಷ್ಟದ ಬೇಡ, ಈಸಿ ಪ್ಲಾನ್ ಹೇಳು. ನೋಡು ದಿವ್ಯಾ, ನಾವು ಪ್ರೀತಿ ಮಾಡಿದ್ವಿ, ಮದುವೆನೂ ಆದ್ವಿ. ಆದರೆ ಅಪ್ಪ ಅಮ್ಮನ ಒಪ್ಸೋದಕ್ಕೋಸ್ಕರ ದೂರ ಇದ್ದೀವಿ. ಇದನ್ನೇ ನಾವು ಅವ್ರನ್ನ ಒಪ್ಸೋದಕ್ಕೆ ಕಾರಣ ಮಾಡಿಕೊಂಡ್ರೆ? ಏನು ಹೇಳ್ತಿದ್ಯಾ ಬಾಲ? ನನಗೊಂದು ಅರ್ಥನೇ ಆಗ್ತಿಲ್ಲ. ನೋಡು ದಿವ್ಯಾ, ಅಪ್ಪ ಅಮ್ಮನಿಗೆ ಮಕ್ಕಳಿಗಿಂತ ಮೊಮ್ಮಕ್ಕಳ ಮೇಲೆ ಪ್ರೀತಿ ಕರುಣೆ ಜಾಸ್ತಿ ಅಂತೆ. ಅದಕ್ಕೆ ನಮ್ಮ ಫಸ್ಟ್ ನೈಟ್ ಆಗ್ಬಿಟ್ರೆ? ನಿನ್ನ ಹೊಟ್ಟೆಲಿ ನಮ್ಮ ವಂಶದ ಕುಡಿ ಬೆಳೀತಿದೆ ಅಂತ ಅವ್ರಿಗೆ ಹೇಳ್ಬೋದಲ್ವಾ? ಆಗ ಪಕ್ಕ ನಮ್ಮ ಅಪ್ಪ ಅಮ್ಮ ಕರಗ್ತಾರೆ, ನಮ್ಮಿಬ್ಬರನ್ನ ಒಪ್ಕೋತಾರೆ. ನನ್ನನ್ನು ಕೇಳಿದ್ರೆ ಇದೇ ಸೂಪರ್ ಪ್ಲ್ಯಾನ್. ಯೋಚನೆ ಮಾಡು ದಿವ್ಯಾ, ಎಂಥವ್ರಿಗಾದ್ರೂ ಮೊಮ್ಮಗನ್ ನೋಡಿದ ಕೂಡಲೇ ಕೋಪ ಹೋಗ್ಬಿಡುತ್ತೆ.
ಹೀಗೆ ಮಗು ಆದಮೇಲೆ ಮದುವೆನ ಒಪ್ಕೊಂಡಿರೋ ಅಪ್ಪ ಅಮ್ಮ ನಮ್ಮ ಸುತ್ತಮುತ್ತನೇ ಇದ್ದಾರೆ. ನಮ್ಮ ಅಪ್ಪ ಅಮ್ಮನ ಪ್ರೀತಿನ ನಮ್ಮ ಪ್ರೀತಿಯಿಂದನೇ ಗೆಲ್ಲಬೇಕು ಬೇಬಿ, ಗೆಲ್ಲೋಣ. ಏನು ಯೋಚನೆ ಮಾಡ್ತಿದ್ಯಾ ಬೇಬಿ? ನನ್ನ ಪ್ಲಾನ್ ಕರೆಕ್ಟ್ ತಾನೆ? ನೋ, ನಾನು ಮಾತ್ರ ಇವಳ ಪಕ್ಕ ಮಲ್ಗಲ್ಲ. ಅಜ್ಜಿ ಬೇರೆ ಹಾಲು ಲೇಹ ಬೀಡ ಅಂತ ಮೆಡಿಸಿನ್ ಮೇಲೆ ಮೆಡಿಸಿನ್ ಕೊಟ್ಬಿಟ್ಟಿದ್ದಾರೆ. ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನೋವೇ. ನಾನಂತೂ ಇವಳ ಪಕ್ಕ ಮಲ್ಗಲ್ಲ. ಇಷ್ಟ ಆರಾಮಾಗಿ ಮಲ್ಕೊಂಡಿದ್ದಾಳೆ. ಚಿಂತೆ ಇಲ್ದವ್ರಿಗೆ ಸಂತೆಲ್ಲೂ ನಿದ್ದೆ ಅಂತ. ಇವಳು ಅದೇ ಥರ. ನಾನು ಮಾತ್ರ ಇಲ್ಲಿ ನಿದ್ದೆ ಇಲ್ಲದೆ ಸಂಕಟ ಪಡ್ತಾ ಇದ್ದೀನಿ. ಎಲ್ಲ ನನ್ನ ಕರ್ಮ. ನೋ, ನೋನಾ? ಯಾಕ್ತಿವ್ಯಾ? ಬೇಡ ಬಾಲ, ಈ ಪ್ಲಾನ್ ಬೇಡ ಅಷ್ಟೇ. ಯಾಕೆ ಬೇಡ? ನಮ್ಮ ಅಪ್ಪ ಅಮ್ಮನ ಮನ್ಸು ಗೆಲ್ಲೋದಕ್ಕೆ ಇದೇ ಬೆಸ್ಟ್ ಪ್ಲಾನು. ಇಲ್ಲ ಬಾಲ, ನಾವು ಆಲ್ರೆಡಿ ಓಡ್ ಬಂದು ಮದುವೆ ಆಗಿ ನಿಮ್ಮ ಅಪ್ಪನ್ನ ಡಿಸಪಾಯಿಂಟ್ ಮಾಡಿದ್ದೀವಿ. ಅದನ್ನೇ ಅವ್ರು ಇನ್ನೂ ಕ್ಷಮಿಸಿಲ್ಲ. ಅಂಥದ್ರಲ್ಲಿ ನಾವು ಮಗು ಮಾಡ್ಕೊಂಡ್ರೆ ನಮ್ಮ ಬಗ್ಗೆ ಏನು ಅನ್ಕೊಳ್ಳಲ್ಲ. ಅವ್ರ ಪ್ರೀತಿಗಿಂತ ನಮ್ಮ ಸುಖನೇ ಹೆಚ್ಚಾಯ್ತು ಅಂತ ಅನ್ಸಲ್ವಾ? ಬಟ್ ಎಲ್ಲ ಕಪಲ್ಸು ಮದುವೆ ಆದ್ಮೇಲೆ ಸಂಸಾರ ಮಾಡ್ತಾರಲ್ಲ ದಿವ್ಯಾ, ಅಪ್ಪ ಅಮ್ಮನ ಕಾಯ್ತಾರ. ಆದ್ರೆ ನಾವು ಕಾಯೋಣ. ಮದುವೆಗೆ ಕಾದಿಲ್ಲ, ಪ್ರಸ್ತುತಕ್ಕೆ ಕಾಯ್ಬೇಕಂತೆ. ಇದ್ಯಾವ ಲಾಜಿಕ್ ಗುರು? ಅದೇ ನಮ್ಮನ್ನ ಸ್ಪೆಷಲ್ ಮಾಡೋದು. ಇವಾಗ ನಾವು ಹೇಗಿದ್ದೀವೋ ಹಾಗೆ ಇದ್ದು ಮಾವನ ಹತ್ರ ಹೋಗಿ ನಾವಿಬ್ರು ಇಷ್ಟಪಟ್ಟು ಮದುವೆ ಆಗಿದ್ದೀವಿ, ಆದರೆ ಇನ್ನೂ ಸಂಸಾರ ಮಾಡ್ತಾ ಇಲ್ಲ, ನೀವು ನಮ್ಮನ್ನು ಒಪ್ಪಿ ಆಶೀರ್ವಾದ ಮಾಡೋರ್ಗು ನಾವು ಫಸ್ಟ್ ನೈಟ್ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರೆ ನಮ್ಮೇಲೆ ರೆಸ್ಪೆಕ್ಟ್ ಎಷ್ಟು ಬರಬೇಡ ಹೇಳು. ಏನೋ ಬಿಡು ದಿವ್ಯಾ, ನಾನೇನು ನನಗೆ ಬೇಕು ಅಂತ ಕೇಳಿದ್ನಾ? ಏನೋ ನಮ್ಮ ಅಪ್ಪ ಅಮ್ಮನ ಒಪ್ಸೋದಕ್ಕೆ ಯೂಸ್ ಆಗ್ಬೋದು ಅಂತ ಕೇಳಿದೆ. ನೀನು ತಪ್ಪು ತಿಳ್ಕೊಬೇಡ. ನಾನೇ ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡಿಲ್ಲ, ನೀನು ತಲೆ ಕೆಡ್ಸ್ಕೊಬೇಡ. ನೀನೇನಂತ ನಂಗೆ ಚೆನ್ನಾಗಿ ಗೊತ್ತು. ಈಗೇನು ಆ ಪ್ಲ್ಯಾನ್ ಬೇಡವಾ? ಡ್ರಾಪಾ? ಡ್ರಾಪೇ. ನಾನು ನಿನಗೆ ಆ ಹೋಟೆಲಲ್ಲಿ ಇದ್ದಾಗಲೇ ಹೇಳಿದ್ದೀನಿ, ಮೊದಲು ಇದೆಲ್ಲ ಸಾಲ್ವ್ ಆಗಲಿ. ಸೊ ಈ ಪ್ಲ್ಯಾನ್ ಬೇಡ. ಸರಿ ದಿವ್ಯಾ, ನೀನು ಬೇಡ ಅಂದಮೇಲೆ ಮುಗೀತು. ನಾನು ಒಬ್ಬನೇ ತಾನೇ ಏನು ಮಾಡೋಕ್ಕಾಗುತ್ತೆ? ನೀನು ಹೇಗೆ ಹೇಳ್ತೀಯೋ ಹಾಗೆ. ಇನ್ನೊಂದು ಪ್ಲ್ಯಾನ್ ಇದೆ, ಆದರೆ ಅದು ಸ್ವಲ್ಪ ಕಷ್ಟ ಅಂತ ಹೇಳಿದೆ. ಆ ಪ್ಲ್ಯಾನ್ ಏನು? ಬೇಡ ಬಿಡು ದಿವ್ಯಾ, ಇಷ್ಟು ಈಸಿಯಾಗಿರೋ ಪ್ಲ್ಯಾನ್ನೇ ನೀನು ಆಗಲ್ಲ ಅಂದ್ಬಿಟ್ಟೆ. ಇನ್ನು ಅದು ಆಗಲ್ಲ ಬಿಡು. ಬಾಲ, ಮೊದಲನೇ ಪ್ಲ್ಯಾನ್ ಏನೋ ಬೇಡ ಅಂದೆ, ಹಾಗಂತ ಎರಡನೇ ಪ್ಲ್ಯಾನ್ ಬೇಡ ಅಂತ ಹೇಳ್ತೀನಿ ಅಂತ ಯಾಕೆ ಅನ್ಕೋತೀಯ? ಅದು ಏನು ಅಂತ ಹೇಳು. ಅದು ಅಷ್ಟೊಂದು ಸುಲಭ ಅಲ್ಲ ದಿವ್ಯಾ. ನಾನೇ ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ, ಕ್ಲಾರಿಟಿನೇ ಸಿಗ್ತಿಲ್ಲ. ಪರವಾಗಿಲ್ಲ, ಹೇಳು ಬಾಲ, ಇಬ್ರು ಡಿಸ್ಕಸ್ ಮಾಡೋಣ. ಬೇಡ, ನನಗೆ ಬೆಳಗ್ಗೆವರೆಗೂ ಯೋಚನೆ ಮಾಡೋಕ್ಕೆ ಟೈಮ್ ಕೊಡು. ನನಗೆ ಕ್ಲಾರಿಟಿ ಸಿಕ್ಕರೆ ನಿನಗೆ ಪ್ಲ್ಯಾನ್ ಬಗ್ಗೆ ಹೇಳ್ತೀನಿ.
ಅಂದರೆ ಹಾಲು ಕುಡಿದ್ರ ಅದರಲ್ಲಿ ಅಜ್ಜಿ ಲೇಹ ಇದೆ. ಅಯ್ಯಯ್ಯೋ, ನಾನು ಇದನ್ನೇ ಕುಡಿದ್ಬಿಟ್ನಾ? ಇದರಲ್ಲಿ ಯಾವ ಲೇಹ ಆಯ್ತೋ ಏನೋ. ಇಲ್ಲ, ಇವಾಗ ನಾನು ನಿದ್ದೆ ಮಾಡಬಾರ್ದು. ಇವಾಗ ಏನಾದ್ರು ನಾನು ನಿದ್ದೆ ಮಾಡಿದ್ರೆ ಪ್ರಾಬ್ಲಮ್ ಆಗೋಗುತ್ತೆ. ನಾನು ಖಂಡಿತವಾಗ್ಲೂ ಇವಾಗ ನಿದ್ದೆ ಮಾಡಬಾರ್ದು. ಅಲ್ಲೇನ್ ಮಾಡ್ತಿದ್ಯಾ? ನಾನೇನಾದ್ರು ಮಾಡ್ತೀನಿ, ನಿನ್ಗದೆಲ್ಲ ಏನಕ್ಕೆ? ಸುಮ್ಮನೆ ತೆಪ್ಪಗೆ ಮಲ್ಕೋ. ಆಯ್ತು, ಲೈಟ್ ಆಫ್ ಮಾಡ್ಬಿಡು. ಏಯ್, ಆಗಲ್ಲ. ಲೈಟ್ ಆನ್ ಇದ್ರೆ ನನಗೆ ಎಚ್ಚರ ಆಗುತ್ತೆ, ನಿದ್ದೆ ಮಾಡ್ಬೇಕು ನಾನು. ನಾನಂತೂ ಲೈಟ್ ಆಫ್ ಮಾಡಲ್ಲ. ಯಾಕೆ? ಲೈಟ್ ಆಫ್ ಮಾಡಿದ್ರೆ ನಂಗೆ ನಿದ್ದೆ ಬರುತ್ತೆ. ನಿದ್ದೆ ಮಾಡು, ಯಾರು ಬೇಡ ಅಂದವರು? ಹ್ಞೂ, ಬಂದ್ಬಿಡು. ನಾನ್ ದಡ್ಡ ಅಲ್ಲ, ನಾನ್ ನಿದ್ದೆ ಮಾಡಲ್ಲ. ಹೇ, ನಾನ್ ಸುಮ್ನೆ ಇದ್ದಷ್ಟು ನೀವ್ ಜಾಸ್ತಿ ಮಾತಾಡ್ತಾ ಇದ್ಯಾ. ನಿನ್ ದರ್ಬಾರು ದರ್ಪನೆಲ್ಲ ನಿಮ್ ಮನೇಲಿ ಇಟ್ಕೋ. ಇದು ನನ್ನ ಅಡ್ಡ. ಜಾಸ್ತಿ ಹಾರಾಡಿದ್ರೆ ನನ್ ಹೊಳೆ ಸತ್ಯ ಆಗ್ಬೇಕಾಗತ್ತೆ. ನಿದ್ರೆಯಲ್ಲಿ ಏನಾದ್ರೂ ಇವಳು ಖಾಲಿ ಆಗ್ತಾಳ ಹೇಗೆ? ನಿದ್ದೆ ಬೇರೆ ಬರ್ತಾ ಇದೆ, ಸುಮ್ನೆ ಟಾರ್ಚರ್ ಇಡ್ಬೇಡ. ಏನು ಹೆದರ್ಸ್ತಾ ಇದ್ಯಾ? ಬೇಕಿದ್ರೆ ಹಾಗೆ ಅಂದ್ಕೋ. ಈಗೇನು ಲೈಟ್ ಆಫ್ ಮಾಡ್ತೀಯಾ ಇಲ್ವೋ? ಏನು ಸಣ್ಣಕ್ಕಿದೆಯಾ ಅಲ್ವೇ? ಅಡ್ಡ ಬರ್ತೀಯಲ್ಲ, ನಾನು ನೋಡ್ತಾ ಇರೋದು ಕಾಣಿಸ್ತಾ ಇಲ್ವಾ ನಿನಗೆ? ಏನತ್ತೆ ಇದು ಇಷ್ಟೊತ್ತಲ್ಲಿ ಹಾಡು ಕೇಳ್ಕೊಂಡು ಕೂತಿದ್ದೀರಾ? ನಿದ್ದೆ ಮಾಡಲ್ವಾ ನೀವು? ಅಯ್ಯೋ, ನಿದ್ದೆ ಮಾಡೋದಿದೆ, ನಿಂಗೆ ಒಂಚೂರು ಏನೂ ಅರ್ಥ ಆಗಲ್ಲ. ಬಾ, ನೀನು ಕೂತ್ಕೊಂಡು ನನ್ನ ಜೊತೆ ಟಿ ವಿ ನೋಡು. ಏನತ್ತೆ ಇಷ್ಟು ಜೋರಾಗಿ ಸೌಂಡ್ ಹಾಕೊಂಡು ಟಿವಿ ನೋಡ್ತಿದ್ದೀರಲ್ಲ? ಒಳಗಡೆ ಸತ್ಯ ಅಳಿಯಂದ್ರು ಇದ್ದಾರೆ, ತೊಂದರೆ ಆಗಲ್ವಾ ಅವ್ರಿಗೆ? ತೊಂದರೆನಾ? ಅದಕ್ಕೆ ನಿಂಗೆ ಏನೂ ಗೊತ್ತಾಗಲ್ಲ ಅನ್ನೋದು. ದಡ್ಡಿ ನಿಮಗೆ ಇವತ್ತೇನೋ ಆಗಿದೆ ನೋಡಿ. ನಿದ್ದೆಗೆಟ್ರೆ ಆರೋಗ್ಯ ಹಾಳಾಗತ್ತೆ. ಸುಮ್ಮನೆ ಬಂದು ಮಲಗಿ. ಅಯ್ಯೋ, ಹೋಗೆ, ನೀನೇ ಮಲ್ಕೋ ಹೋಗಿ. ನೋಡು, ನಾನು ಆಮೇಲೆ ಮಲ್ಕೋತೀನಿ, ನೀನು ಹೋಗು ಹೋಗು. ಹಾಗೆಲ್ಲ ಹೇಳಬೇಡಿ. ಇವಾಗ ಹೋಗಿ ಹಾಸಿಗೆ ಹಾಸ್ತೀನಿ, ಸುಮ್ಮನೆ ಬಂದು ಮಲಗಬೇಕಷ್ಟೇನೆ. ಬನ್ನಿ ಅತ್ತೆ, ಮಲಗೋಣ. ಅಯ್ಯೋ, ಹೋಗೆ ನೀನು. ಇನ್ನು ಸ್ವಲ್ಪ ಹೊತ್ತು ನೋಡ್ತೀನಿ, ನೀ ಹೋಗ್ಬೇಕಾದ್ರೆ. ಅಯ್ಯೋ, ಏನು ಬೇಡ. ಈಗ ಹೋಗಿ ಹಾಸಿಗೆ ಹಾಸ್ತೀನಿ, ನೀವು ಬಂದು ಸುಮ್ಮನೆ ಮಲಗಬೇಕಷ್ಟೇನೆ. ಅಯ್ಯ, ಹಾಸಿಗೆ ತಂದು ಇಲ್ಲೇ ಬಡಿ ನಡಿ.
ಒಂದು ಹನಿ ನೀರು ಇಲ್ಲ. ನೀರು ಬೇಕು ಅಂದರೆ ಕಿಚನ್ಗೆ ಹೋಗಬೇಕು. ಇವಳನ್ನ ಎಬ್ಬರಿಸ್ಲಾ? ನೀರು ತಗೊಂಬ ಅಂತ ಇವಳನ್ನ ಕಳ್ಸ್ಕೊಡ್ಲಾ? ಬೇಡಪ್ಪ, ತಿರ್ಗಾ ಕಾಳಿ ರೂಪ ತಾಳ್ಬಿಡ್ತಾಳೆ. ಹಣೆ ಬರ, ನಾನೇ ಹೋಗ್ತೀನಿ. ಅಜ್ಜಿ ಮೊಮ್ಮಗಳು ಸೇರಿ ಮಾಡಿರೋ ಪ್ಲಾನ್ ಇದು. ನನಗೆ ಗೊತ್ತಿಲ್ಲದೆ ಏನಾದ್ರು ನಡೆದು ಹೋಗಿದ್ಯಾ? ಓ ಮೈ ಗಾಡ್! ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ನನ್ನ ಕತೆ ಇವತ್ತೇ ದ ಎಂಡ್ ಆಗೋಗುತ್ತೆ.